ಹಲೋ ಎವ್ರಿಬಡಿ, ಸುಮುಖ ಸೊಲ್ಯೂಷನ್ಸ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ಇದು 20ನೇ ಅಕ್ಟೋಬರ್ ಇದರ ಡೈಲಿ ನ್ಯೂಸ್ ಪೇಪರ್ ಅನಾಲಿಸಿಸ್ ಮತ್ತು MCQs. ಸೊ ಯಾರಿಗೆಲ್ಲ ನಮ್ಮ ಈ ಚಾನೆಲ್ಗೆ ಸಂಬಂಧಿಸಿದ PPT ಇನ್ಫಾರ್ಮೇಷನ್ ಬೇಕಾಗ್ತದೆ, ನಮ್ಮ ಡಿಸ್ಕ್ರಿಪ್ಷನಲ್ಲಿರುವಂತಹ ಬ್ಲಾಗ್ ಸ್ಪಾಟ್ ಮತ್ತು ಟೆಲಿಗ್ರಾಮ್ ಲಿಂಕ್ನ ಮೂಲಕ ನೀವು ಆಕ್ಸೆಸ್ ಅನ್ನು ಪಡ್ಕೊಬಹುದು. ಸೊ ಮೊದಲನೇ ಪ್ರಶ್ನೆ ಹೇಗಿದೆ ನೋಡಿ. 2014-15ರಲ್ಲಿ ಪ್ರವಾಸೋದ್ಯಮ ಸಚಿವಾಲಯವು ಈ ಯೋಜನೆಯನ್ನು ಹೆಚ್ಚಿನ ಪ್ರವಾಸಿ ಮೌಲ್ಯದ ತತ್ವಗಳ ಮೇಲೆ ಥೀಮ್ ಆಧಾರಿತ ಪ್ರವಾಸಿ ಸರ್ಕ್ಯೂಟ್ಗಳನ್ನು ಅಭಿವೃದ್ಧಿಪಡಿಸುವ ದೂರದೃಷ್ಟಿಯೊಂದಿಗೆ ಪ್ರಾರಂಭಿಸಿತು. ಸೊ ಅಂತಹ ಸ್ಕೀಮ್ ಯಾವುದು? ಸೊ ಆ ಸ್ಕೀಮ್ ಯಾವುದು ಅಂತ ಹೇಳಿದ್ದು ಪ್ರಶ್ನೆ. ಸೊ ಇಲ್ಲಿ ಕರೆಕ್ಟ್ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಬಿ, ದಟ್ ಈಸ್ ಸ್ವದೇಶ್ ದರ್ಶನ್ ಸ್ಕೀಮ್ ಅಂತ ಹೇಳಿಬಿಟ್ಟು. ಸೊ ನಿಮಗೆಲ್ಲ ಅನಿಸ್ಬೋದು 2014-15ನ ಈ ಸ್ಕೀಮನ್ನು ಇವಾಗ ಯಾಕೆ ಪ್ರಚಲಿತ ವಿದ್ಯಮಾನಗಳ ವಿಷಯದಲ್ಲಿ ಮೇಡಮ್ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಸೊ ದೇರ್ ಇಸ್ ಅ ರೀಸನ್. ಫಸ್ಟ್ ಅಂಡ್ ದ ಫಾರ್ಮೋಸ್ಟ್, ಈ ಒಂದು ಪ್ರವಾಸೋದ್ಯಮ ಇಲಾಖೆಗೆ ಸಂಬಂಧಿಸಿದ ಈ ಸ್ಕೀಮ್ಗೆ ಸಂಬಂಧಿಸಿದ ಮೊದಲನೇ ಇನ್ಫಾರ್ಮೇಶನ್ ಅನ್ನು ನಾವು ಪಡ್ಕೊಂಡ್ಬಿಡುವ. ಸೊ 2014-15ರಲ್ಲಿ ಪ್ರವಾಸೋದ್ಯಮ ಇಲಾಖೆ ಏನ್ ಮಾಡಿತು ಅಂತ ಹೇಳಿದ್ರೆ, ಪ್ರವಾಸೋದ್ಯಮಕ್ಕೆ ಒಂದು ಹೆಚ್ಚಿನ ಒಂದು ಪುಷ್ಟಿ ಕೊಡುವಂತಹ ಒಂದು ಇಂಟೆನ್ಷನ್ ಅಲ್ಲಿ ಸ್ವದೇಶ ದರ್ಶನ ಸ್ಕೀಮ್ ಅಂತ ಹೇಳುವಂತಹ ಒಂದು ಸ್ಕೀಮ್ ಅನ್ನೋದು ಸ್ಟಾರ್ಟ್ ಮಾಡ್ತದೆ. ಅಂದ್ರೆ ನಮ್ಮ ದೇಶದಲ್ಲಿರುವಂತಹ ಕೆಲವೆಲ್ಲ ಉತ್ಕೃಷ್ಟವಾಗಿರುವಂತಹ ತಾಣಗಳನ್ನು ನಾವು ನೋಡಿಕೊಂಡು ಪ್ರವಾಸೋದ್ಯಮವನ್ನು ಇನ್ನಷ್ಟು ಕೂಡ ನಾವು ಬೂಸ್ಟ್ ಮಾಡಬೇಕು ಅಂತ ಹೇಳುವಂತಹ ದೃಷ್ಟಿಯಲ್ಲಿ ಥೀಮ್ಯಾಟಿಕ್ ಸರ್ಕ್ಯೂಟ್ಸ್ ಅಂತ ಹೇಳುವಂತಹ ಒಂದು ಆ ಹೆಸರಿನಲ್ಲಿ ಕೆಲವೊಂದು ಸರ್ಕ್ಯೂಟ್ಸ್ ಗಳನ್ನ ಐಡೆಂಟಿಫೈ ಮಾಡಿದೆ. ಈಗ ಸರ್ಕ್ಯೂಟ್ ಅಂದ್ರೆ ಏನು? ಹೆಚ್ಚಾಗಿ ಇಟ್ ಇಸ್ ಬೇಸ್ಡ್ ಆನ್ ಕನೆಕ್ಷನ್, ಹೌದಾ ಅಲ್ವಾ? ಈಗ ಎಲೆಕ್ಟ್ರಿಸಿಟಿ ಸರ್ಕ್ಯೂಟ್ ಅಂತ ಹೇಳಿದ್ರೆ ಬೇಸಿಕಲಿ ಇಟ್ ಇಸ್ ಬೇಸ್ಡ್ ಆನ್ ಕನೆಕ್ಷನ್ಸ್. ಸೊ ಅದೇ ರೀತಿ ಆಯಾಯ ಒಂದು ವಿಷಯಗಳಿಗೆ ಅಥವಾ ಹಿನ್ನೆಲೆಗೆ ಸಂಬಂಧಿಸಿದ ಒಂದು ತಾಣಗಳನ್ನು ನಾವು ಒಂದು ಕನೆಕ್ಷನ್ ರೀತಿಯಲ್ಲಿ, ಸರ್ಕ್ಯೂಟ್ ರೀತಿಯಲ್ಲಿ ಅಭಿವೃದ್ಧಿಪಡಿಸಿದ್ರೆ ಆಗ ಆ ತಾಣಗಳಿಗೂ ಹಾಗೂ ನಮ್ಮ ದೇಶದ ಬಗ್ಗೆ ಕೂಡ ಅದರ ಸಂಸ್ಕೃತಿಯ ಬಗ್ಗೆ ಹೆಚ್ಚುವರಿಯಾದಂತಹ ಜ್ಞಾನ ನಮ್ಮ ಭಾರತೀಯರಿಗೆ ತಲುಪ್ತದೆ ಹಾಗೂ ಆ ತಾಣಗಳು ಕೂಡ ಅಭಿವೃದ್ಧಿ ಹೊಂದುತ್ತದೆ ಅಂತ ಹೇಳುವಂತಹ ಒಂದು ದೃಷ್ಟಿಯಲ್ಲಿ ಈ ಸ್ವದೇಶ ದರ್ಶನ್ ಸ್ಕೀಮ್ ಅಡಿಯಲ್ಲಿ ನಮ್ಮ ದೇಶದಲ್ಲಿ 15 ಇಂತಹ ಸರ್ಕ್ಯೂಟ್ಗಳನ್ನು ಐಡೆಂಟಿಫೈ ಮಾಡಿದ್ದಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಸೊ ಆ 15 ಸರ್ಕ್ಯೂಟ್ ಯಾವುದು ಅಂತ ಹೇಳಿದ್ರೆ ಒಂದೊಂದು ಸಾಂಸ್ಕೃತಿಕ ಹಿನ್ನೆಲೆ ಇರುವಂತಹ ಒಂದು ನಿಟ್ಟಿನಲ್ಲಿ ಆ ಒಂದು ಸರ್ಕ್ಯೂಟ್ಗಳನ್ನು ಗುರುತಿಸಿಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್, ಮೊದಲನೇದು ಉತ್ತರ ಈಶಾನ್ಯ ಸರ್ಕ್ಯೂಟ್, ಬೌದ್ಧ ಸರ್ಕ್ಯೂಟ್, ಹಿಮಾಲಯನ್ ಸರ್ಕ್ಯೂಟ್, ಕರಾವಳಿ ಸರ್ಕ್ಯೂಟ್, ಕೃಷ್ಣ ಸರ್ಕ್ಯೂಟ್. ಕೃಷ್ಣ ಅಂತ ಹೇಳಿದ್ರೆ ಮಹಾಭಾರತ ಅಥವಾ ಕೃಷ್ಣನ ಒಂದು ಐತಿಹಾಸಿಕ ಹಿನ್ನೆಲೆ ಇರುವಂತಹ ಎಲ್ಲ ಒಂದು ತಾಣಗಳನ್ನು ಅದು ಕವರ್ ಮಾಡ್ತದೆ. ಅದೇ ರೀತಿ ಮರುಭೂಮಿ ಸರ್ಕ್ಯೂಟ್, ಬುಡಕಟ್ಟು ಸಮೂಹಗಳ ಸರ್ಕ್ಯೂಟ್, ಈಕೋ ಸರ್ಕ್ಯೂಟ್, ವನ್ಯಜೀವಿಗಳ ಸರ್ಕ್ಯೂಟ್, ಗ್ರಾಮೀಣ ಪ್ರದೇಶದ ಸರ್ಕ್ಯೂಟ್, ಆನಂತರ ಆಧ್ಯಾತ್ಮಿಕಕ್ಕೆ ಸಂಬಂಧಿಸಿದ ಸರ್ಕ್ಯೂಟ್, ರಾಮಾಯಣ ಸರ್ಕ್ಯೂಟ್, ಹೆರಿಟೇಜ್ ಸರ್ಕ್ಯೂಟ್ ಅಂದ್ರೆ ಪಾರಂಪರಿಕ ಸರ್ಕ್ಯೂಟ್, ಸೂಫಿ ಸರ್ಕ್ಯೂಟ್ ಹಾಗೂ ತೀರ್ಥಂಕರ ಅಂದ್ರೆ ಜೈನ ವಿಶೇಷತೆಗೆ ಸಂಬಂಧಿಸಿದ ಈ ಸರ್ಕ್ಯೂಟ್. ಸೊ ಪ್ರವಾಸೋದ್ಯಮಕ್ಕೆ ಸಂಬಂಧಿಸಿದಾಗೆ ನಮ್ಮ ದೇಶದಲ್ಲಿ ಈಗ ಪ್ರಸಕ್ತ 15 ಇಂತಹ ಥೀಮ್ಯಾಟಿಕ್ ಸರ್ಕ್ಯೂಟ್ಗಳಿವೆ. ಈಗ ಈ ವಿಷಯವನ್ನು ನಾವಿಲ್ಲಿ ಯಾಕೆ ಚರ್ಚೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಬುದ್ಧ ಧರ್ಮಕ್ಕೆ ಅಥವಾ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದ ಈ ಸರ್ಕ್ಯೂಟ್ನ ಬಗ್ಗೆ ನಿನ್ನೆ ಅಷ್ಟೇ ಒಂದು ಪ್ರಶ್ನೆಯಲ್ಲಿ ಕೂಡ ನಾವು ಹಾಕಿದ್ದೇವೆ. ಸೊ ಮೊನ್ನೆ ಅಷ್ಟೇ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಕೂಡ ಕುಶಿನಗರಕ್ಕೆ ಸಂಬಂಧ, ಉತ್ತರ ಪ್ರದೇಶದಲ್ಲಿರುವಂತಹ ಕುಶಿನಗರಕ್ಕೆ ಸಂಬಂಧಿಸಿದಾಗೆ ಒಂದು ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಅಥವಾ ವಿಮಾನ ನಿಲ್ದಾಣವನ್ನು ಕೂಡ ಅವರು ಲೋಕಾರ್ಪಣೆ ಮಾಡ್ತಾರೆ. ಸೊ ಬೌದ್ಧ ಸರ್ಕ್ಯೂಟ್ ಅಥವಾ ಬುದ್ಧಿಸ್ಟ್ ಸರ್ಕ್ಯೂಟ್, ಈ ಏನು 15 ಥೀಮ್ಯಾಟಿಕ್ ಸರ್ಕ್ಯೂಟ್ಗಳಲ್ಲಿ ಬೌದ್ಧ ಸರ್ಕ್ಯೂಟ್ ಅಥವಾ ಬುದ್ಧಿಸ್ಟ್ ಸರ್ಕ್ಯೂಟ್ ಏನಿದೆ ಅದನ್ನು ಕೂಡ ಬೇರೆ ಬೇರೆ ಆಯಾಮಗಳಲ್ಲಿ ಅಭಿವೃದ್ಧಿಪಡಿಸುವಂತಹ ಹಿನ್ನೆಲೆಯಲ್ಲಿ ಅವರು ಮುಂದಾಗಿದ್ದಾರೆ. ಉದಾಹರಣೆ, ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಾಗೆ ಕುಶಿನಗರ ಅಂತ ಹೇಳಿದ್ರೆ ಅದೊಂದು ಬಹಳಷ್ಟು ಪ್ರೇಕ್ಷಣೀಯ ಮತ್ತು ಬಹಳಷ್ಟು ವ್ಯಾಲ್ಯೂ ಇರುವಂತಹ ಸೇಕ್ರೆಡ್ ಸೈಟ್ ಅದು. ಯಾಕಂದ್ರೆ ಗೌತಮ ಬುದ್ಧ ಅವರ ಲಾಸ್ಟ್ ಉಪದೇಶವನ್ನು ಅಲ್ಲೇ ಕೊಟ್ಟಿರುವಂಥದ್ದು, ಅದೇ ರೀತಿ ಮಹಾಪರಿನಿರ್ವಾಣವನ್ನು ಕೂಡ ಅಲ್ಲೇ ಪಡೆದುಕೊಂಡಿರುವಂಥದ್ದು. ಸೊ ಹಾಗಾಗಿ ಇಲ್ಲಿ ನಾವು ನೋಡ್ಬೋದು, ಕುಶಿನಗರ ಇರ್ಬೋದು, ರಾಜಗಿರ್ ನಲಂದ ಇರ್ಬೋದು, ಗಯಾ ಇರ್ಬೋದು, ವಾರಣಾಸಿ ಸಾರನಾಥ್ ಇರ್ಬೋದು, ಶ್ರವಸ್ತಿ ಇರ್ಬೋದು, ಲುಂಬಿನಿ ಇರ್ಬೋದು. ಸೊ ಈ ರೀತಿ ಒಂದು ಸರ್ಕ್ಯೂಟ್ ರೀತಿಯಲ್ಲಿ ಅದನ್ನು ಕನೆಕ್ಷನ್ ಮಾಡುವಂತಹ ಉದ್ದೇಶ ಸರ್ಕಾರ ಹೊಂದಿದೆ ಪ್ರವಾಸೋದ್ಯಮ ಇಲಾಖೆಯ ಮುಖಾಂತರ. ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಇದು ಇತ್ತೀಚೆಗಿನ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಿಸಿದ ವಿಷಯ. ಈ ಬುದ್ಧಿಸ್ಟ್ ಸರ್ಕ್ಯೂಟ್, ಈ 15 ಸರ್ಕ್ಯೂಟ್ಗಳಲ್ಲಿ ಈಗ ಬುದ್ಧಿಸ್ಟ್ ಸರ್ಕ್ಯೂಟ್ ಅನ್ನು ವಿಶೇಷತೆಯೊಂದಿಗೆ ಭಾರತ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಹಾಗೂ ಬಿಹಾರ ಮತ್ತು ಉತ್ತರ ಪ್ರದೇಶ ರಾಜ್ಯ ಸರ್ಕಾರಗಳು ಹಾಗೂ ಹಲವಾರು ಪ್ರೈವೇಟ್ ಸೆಕ್ಟರ್ಗಳು, ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದ ಮೊನೆಸ್ಟ್ರೀಸ್ಗಳು ಮತ್ತು ಕೆಲವೆಲ್ಲ ಸಂಘಟನೆಗಳು ಹಾಗೂ ವಿಶ್ವ ಬ್ಯಾಂಕ್ನ ಸಮೂಹದೊಂದಿಗೆ ಈ ಒಂದು ಬುದ್ಧಿಸ್ಟ್ ಸರ್ಕ್ಯೂಟ್ ಅನ್ನು ವಿಶೇಷವಾಗಿ ಅದರ ಮೇಲೆ ಹೂಡಿಕೆ ಮಾಡಿ ಅಭಿವೃದ್ಧಿ ಮಾಡುವಂತಹ ಒಂದು ಯೋಜನೆಯನ್ನು ಅವರು ಹಮ್ಮಿಕೊಂಡಿದ್ದಾರೆ. ಓಕೆ, ಸೊ ಅದರಲ್ಲಿ ಒಂದು ವಿಶೇಷವಾಗಿ ಮೊನ್ನೆ ಅಷ್ಟೇ
ಕುಶಿನಗರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ವಿಮಾನ ನಿಲ್ದಾಣವನ್ನು ಕೂಡ ಅವರು ಲೋಕಾರ್ಪಣೆ ಮಾಡಿರುವಂಥದ್ದು. ಸೊ ಬೇಸಿಕಲಿ ಈ ಬುದ್ಧಿಸ್ಟ್ ಸರ್ಕ್ಯೂಟ್ಗೆ ಇನ್ನಷ್ಟು ಪುಷ್ಟಿ ಸಿಗ್ಲಿಕ್ಕೆ ಇವೆಲ್ಲ ಒಂದು ರೀತಿಯ ಆಯಾಮಗಳಲ್ಲಿ ಆ ತಾಣಗಳನ್ನು ಅಭಿವೃದ್ಧಿಪಡಿಸುವಂತಹ ಒಂದು ಹಿನ್ನೆಲೆಯನ್ನು ಅವರು ಹೊಂದಿರ್ತಾರೆ. ಸೊ ಇದಿಷ್ಟು ಇವತ್ತಿನ ಈ ಪ್ರಶ್ನೆಯಲ್ಲಿ. ಸೊ ಸ್ವದೇಶ್ ದರ್ಶನ್ ಸ್ಕೀಮ್ ಅಡಿಯಲ್ಲೇ ಈ ನಮ್ಮ ಎಲ್ಲ ಒಂದು 15 ಟೂರಿಸ್ಟ್ ಸರ್ಕ್ಯೂಟ್ಗಳು ಬರುವಂಥದ್ದು. ಅದರಲ್ಲಿ ಒಂದು ಬುದ್ಧಿಸ್ಟ್ ಸರ್ಕ್ಯೂಟ್ ಕೂಡ ಒಂದು. ಈಗ ಎರಡನೇ ಪ್ರಶ್ನೆ ಹೀಗಿದೆ, ರುವೆನ್ಜೋರಿ ಪರ್ವತಗಳು ಎಲ್ಲಿವೆ? ವೆರ್ ಆರ್ ದ ರುವೆನ್ಜೋರಿ ಮೌಂಟೇನ್ಸ್ ಲೊಕೇಟೆಡ್? ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಆಫ್ರಿಕಾದ ಯುಗಾಂಡ. ಸೊ ಈ ಪ್ರಶ್ನೆ ಯಾಕೆ ಇವತ್ತಿನ ಈ ಒಂದು ಪ್ರಚಲಿತ ಸನ್ನಿವೇಶದಲ್ಲಿ ಬಂತು ಅಂತ ಹೇಳಿ ನಾವು ನೋಡ್ಕೊಂಡ್ಬಿಡುವ. ಸೊ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ರೀಸೆಂಟ್ ಆಗಿ ಒಂದು ರಿಪೋರ್ಟ್, ಅಂದ್ರೆ ನಿನ್ನೆ 20ನೇ ತಾರೀಕಿನ ಪೇಪರ್ ಅಲ್ಲಿ ಏನು ಪ್ರಕಟಣೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇತ್ತೀಚೆಗೆ ವಿಶ್ವ ಹವಾಮಾನ ಸಂಸ್ಥೆ ಅಂದ್ರೆ ವರ್ಲ್ಡ್ ಮೀಟಿಯರಲಾಜಿಕಲ್ ಆರ್ಗನೈಸೇಷನ್, ಈಗ ನಮ್ಮ ದೇಶದಲ್ಲೂ ಕೂಡ ಹೇಗೆ ಭಾರತೀಯ ಹವಾಮಾನ ಇಲಾಖೆ ಇದೆ, ಅದೇ ರೀತಿ ವಿಶ್ವಸಂಸ್ಥೆಯ ಒಂದು ವಿಶೇಷ ಸಂಸ್ಥೆಯಾಗಿ ವಿಶ್ವ ಹವಾಮಾನ ಸಂಸ್ಥೆಯು ಕೂಡ ಕಾರ್ಯಾಚರಣೆ ಮಾಡ್ತಾ ಇದೆ. ಸೊ ಈ ವರ್ಲ್ಡ್ ಮೀಟಿಯರಲಾಜಿಕಲ್ ಆರ್ಗನೈಸೇಷನ್ ಅಥವಾ ವಿಶ್ವ ಹವಾಮಾನ ಸಂಸ್ಥೆ ವರದಿ ಏನ್ ಹೇಳಿದೆ ಅಂತ ಹೇಳಿದ್ರೆ, ಹವಾಮಾನ ಬದಲಾವಣೆಯಿಂದಾಗಿ ಮುಂದಿನ 2 ದಶಕಗಳಲ್ಲಿ ಆಫ್ರಿಕಾದ ಅಪರೂಪದ ಹಿಮ ನದಿಗಳು ಮಾಯವಾಗುತ್ತದೆ ಎಂಬುದು ಹೇಳಿಕೆ ಕೊಟ್ಟಿದೆ. It has stated that Africa's rare glaciers will disappear in the next 2 decades due to climate change. ಅದಕ್ಕೆ ಡಿಗ್ಲೇಸಿಯೇಷನ್ ಅಂತ ಹೇಳುವಂಥದ್ದು. And the last 3 mountain glaciers in Africa, ಕೇವಲ 3 ಇಂತಹ ಹಿಮನದಿಗಳು ಈಗ ಆಫ್ರಿಕಾದಲ್ಲಿ ಉಳ್ಕೊಂಡಿದೆ. ಅದು ಎಲ್ಲಿ ಅಂತ ಹೇಳಿದ್ರೆ, ಕಿಲಿಮಾಂಜಾರೋ ಪರ್ವತ ಶ್ರೇಣಿಯಲ್ಲಿ, ಇನ್ನೊಂದು ಮೌಂಟ್ ಕೆನ್ಯಾ ಅಂತ ಹೇಳಿ ಕೆನ್ಯಾ ದೇಶದಲ್ಲಿ, ಇನ್ನೊಂದು ರುವೆನ್ಜಾರಿ ಪರ್ವತಗಳ ಶ್ರೇಣಿಯಲ್ಲಿರುವಂತಹ ಒಂದು ಹಿಮನದಿಗಳು, ಅದು ಯುಗಾಂಡದಲ್ಲಿರುವಂಥದ್ದು. ಸೊ ಅದರ ರಿಪೋರ್ಟ್ ಪ್ರಕಾರ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಎಲ್ಲ ಹಿಮನದಿಗಳು ಅದು ಬಹಳಷ್ಟು ಬೇಗನೆ ಅದು ಮಾಯವಾಗ್ಲಿಕ್ಕೆ ಇದೆ. ಅದು 2040ರೊಳಗೆ ಅದು ಎಲ್ಲವೂ ಪೂರ್ತಿ ಕರಗಿ ಅದು ಮಾಯವಾಗ್ಲಿಕ್ಕಿದೆ. ಇದಕ್ಕೆ ಕಾರಣ ಜಾಗತಿಕ ಹವಾಮಾನದಲ್ಲಿ ಆಗುವಂತಹ ಒಂದು ವೈಪರೀತ ಅಂತ ಹೇಳಿ ವಿಶ್ವ ಹವಾಮಾನ ಇಲಾಖೆಯು ತನ್ನ ಒಂದು ರೀತಿಯ ವರದಿಯಲ್ಲಿ ಅದು ತಿಳಿಸಿದೆ. ಸೊ ಈ ವಿಶ್ವ ಹವಾಮಾನ ಇಲಾಖೆಗೆ ಸಂಬಂಧಿಸಿದ ಕೆಲವು ವಿಚಾರಗಳನ್ನು ಇಲ್ಲಿ ತಿಳಿಯುವಂತ ಪ್ರಯತ್ನ ಮಾಡುವ. ಆಗ್ಲೇ ನಾನು ಹೇಳಿದಾಗೆ ಇದು ನಮ್ಮ ವಿಶ್ವಸಂಸ್ಥೆಯ ಒಂದು ಸ್ಪೆಷಲೈಸ್ಡ್ ಏಜೆನ್ಸಿ, ಹಾಗೂ ಇದು ವಾರ್ಷಿಕವಾಗಿ ರಾಜ್ಯ ಜಾಗತಿಕ ಹವಾಮಾನ ವರದಿ ಅಂದ್ರೆ ಸ್ಟೇಟ್ ಆಫ್ ಗ್ಲೋಬಲ್ ಕ್ಲೈಮೇಟ್ ರಿಪೋರ್ಟ್, ಅದು ರಾಜ್ಯ ಆಗುವುದಲ್ಲ, ಜಾಗತಿಕ ಹವಾಮಾನ ವರದಿಗೆ ಸಂಬಂಧಿಸಿದ ಒಂದು ಹಿನ್ನೆಲೆ ಅಂತ ಹೇಳುವಂತ ಸ್ಟೇಟ್ ಆಫ್ ಗ್ಲೋಬಲ್ ಕ್ಲೈಮೇಟ್ ರಿಪೋರ್ಟ್ ಅಂತ ಹೇಳುವಂತ ಆ ಒಂದು ವರದಿಯನ್ನು ಕೂಡ ಅದು ಪ್ರಕಟಿಸ್ತದೆ. ಸೊ ಬೇಸಿಕಲಿ ಈ ಒಂದು ವಿಶ್ವ ಹವಾಮಾನ ಸಂಸ್ಥೆ ಏನಿದೆ ಅದು 1950ರಲ್ಲಿ ರೂಪುಗೊಂಡಿರುವಂತಹ ಒಂದು ಸಂಸ್ಥೆ, ಹಾಗೂ ಬೇಸಿಕ್ ಆಗಿ ಹವಾಮಾನಕ್ಕೆ ಸಂಬಂಧಿಸಿದ ಒಂದು ರೀತಿಯ ಸಂಶೋಧನೆಗಳಿರ್ಬೋದು, ಹಾಗೂ ಹೆಚ್ಚಿನ ಒಂದು ಭೂವಿಜ್ಞಾನಕ್ಕೆ ಸಂಬಂಧಿಸಿದ ಅಂಶಗಳ ಬಗ್ಗೆ ಕೂಡ ಇದು ಹೆಚ್ಚುವರಿಯಾಗಿ ಸಂಶೋಧನೆ ಮಾಡ್ತದೆ, ಹಾಗೂ ಇದರ ಕೇಂದ್ರ ಕಚೇರಿ ಜೆನಿವಾದಲ್ಲಿ ಇರುವಂಥದ್ದು. ಈಗ 3ನೇ ಪ್ರಶ್ನೆ, ಸೆಂಟ್ರಲ್ ವಿಸ್ಟಾ ಯೋಜನೆಗೆ ವಾಸ್ತುಶಿಲ್ಪಿ ಯಾರು ಅಂತ ಹೇಳಿ ಪ್ರಶ್ನೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ದಟ್ ಈಸ್ ಬಿಮಲ್ ಪಾಟೇಲ್. ಸೊ ಯಾರು ಇವರು ಬಿಮಲ್ ಪಾಟೇಲ್, ಅಥವಾ ಈ ಸೆಂಟ್ರಲ್ ವಿಸ್ಟಾ ಪ್ರಾಜೆಕ್ಟ್ ಅಂದ್ರೆ ಏನು? ಸೊ ಬೇಸಿಕಲಿ ಈ ಸೆಂಟ್ರಲ್ ವಿಸ್ಟಾ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ನವದೆಹಲಿಯಲ್ಲಿರುವಂತಹ ರೇಜಿನಾ ಹಿಲ್ಸ್ ಬಳಿ ಇರುವಂತಹ ಭಾರತದ ಕೇಂದ್ರ ಆಡಳಿತ ಪ್ರದೇಶವಾದ ಸೆಂಟ್ರಲ್ ವಿಸ್ಟಾವನ್ನು ನವೀಕರಿಸುವ ಸಲುವಾಗಿ ನಡೆಯುತ್ತಿರುವಂತಹ ಒಂದು ಪುನರಾಭಿವೃದ್ಧಿ ಯೋಜನೆಯ ಒಂದು ರೂವಾರಿಯೇ ಈ ನಮ್ಮ ಶ್ರೀ ಬಿಮಲ್ ಪಾಟೇಲ್ ಆಗಿರ್ತಾರೆ. ಓಕೆ, ಸೊ ಅದನ್ನ ಏನು ರಿವ್ಯಾಂಪ್ ಮಾಡ್ತಾ ಇದ್ದಾರೆ, ಆ ಇಡೀ ಸೆಂಟ್ರಲ್ ವಿಸ್ಟಾ ಅಂತ ಹೇಳುವಂತಹ ಪ್ರಾಜೆಕ್ಟ್ ನ ಆಧಾರದಲ್ಲಿ ಆ ಇಡೀ ಬಿಲ್ಡಿಂಗ್ ಮತ್ತು ಆ ಇಡೀ ಕಾಂಪ್ಲೆಕ್ಸ್ ಅನ್ನು, ಅದರ ಒಂದು ವಾಸ್ತುಶಿಲ್ಪಿ ಯಾರು ಅಂತ ಹೇಳಿದ್ರೆ ನಮ್ಮ ಬಿಮಲ್ ಪಾಟೇಲ್. ಸೊ ಆ ಒಂದು ವಾಸ್ತುಶಿಲ್ಪದಿಂದ ಪ್ರೇರಣೆಗೊಂಡು ಆಂಧ್ರ ಪ್ರದೇಶ ಸರ್ಕಾರ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ, ಇದೇ ಬಿಮಲ್ ಪಾಟೇಲ್ ಅವರನ್ನೇ ತಮ್ಮ ಒಂದು ರೀತಿಯ ವಿಶಾಖಪಟ್ಟಣಂ ಅಲ್ಲಿ ಮತ್ತು ತನ್ನ ಎಕ್ಸಿಕ್ಯೂಟಿವ್ ಬ್ರಾಂಚ್ ನ ಒಂದು ವಿಧಾನಸಭೆ ಕಟ್ಟಡಗಳನ್ನು ಮತ್ತು ಸೆಕ್ರೆಟೇರಿಯಟ್ ಅನ್ನು ಒಂದು ಎಸ್ಟಾಬ್ಲಿಷ್ ಮಾಡುವಂತ ಅಥವಾ ನಿರ್ಮಾಣ ಮಾಡುವಂತ ಕಾರ್ಯದಲ್ಲಿ ಬಿಮಲ್ ಪಟೇಲ್ ಅವರನ್ನೇ ವಾಸ್ತುಶಿಲ್ಪಿಯಾಗಿ ಒಂದು ಫೈನಲೈಸ್ ಮಾಡುವಂತ ಡಿಸಿಷನ್ಗೆ ಅವರು ಬಂದಿರ್ತಾರೆ. ಈಗ 4ನೇ ಪ್ರಶ್ನೆ, ಈ ವರ್ಷದ ಪಿಂಗ್ಯಾವೋ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅತ್ಯುತ್ತಮ ನಿರ್ದೇಶನಕ್ಕಾಗಿ ರಾಬರ್ಟ್ ರಾಸೆಲಿನಿ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ? ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ದಟ್ ಈಸ್ ನಟೇಶ್ ಹೆಗ್ಡೆ. ಇದನ್ನು ಕೇಳುವಂತ ಚಾನ್ಸಸ್ ಇದೆ, ಯಾಕಂದ್ರೆ ಇವರು ನಮ್ಮವರೇ, ಕರ್ನಾಟಕದವರೇ ಆದಂತ ನಟೇಶ್ ಹೆಗ್ಡೆ. ಸೊ ಇಲ್ಲಿ ನಾವು ನೋಡ್ಬೋದು,
ಪೆಡ್ರೋ ಅಂತ ಹೇಳುವಂತಹ ಚಿತ್ರದ ನಿರ್ದೇಶನಕ್ಕಾಗಿ ನಟೇಶ್ ಹೆಗ್ಡೆ ಇವರಿಗೆ ಖ್ಯಾತ ಪಿಂಗ್ಯಾವ್ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯು ಲಭಿಸಿದೆ. ಸೊ ಪಿಂಗ್ಯಾವ್ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ 5ನೇ ಆವೃತ್ತಿಯಲ್ಲಿ ಕ್ರೌಚಿಂಗ್ ಟೈಗರ್ ಸ್ಪರ್ಧಾ ವಿಭಾಗದಲ್ಲಿ ಈ ಖ್ಯಾತ ಇಟಾಲಿಯನ್ ನಿರ್ದೇಶಕ ರಾಬರ್ಟೋ ರಾಸೆಲಿನಿ ಅವರ ಹೆಸರಿನಲ್ಲಿ ನೀಡಲಾಗುವ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು ನಟೇಶ್ ಹೆಗ್ಡೆ ಅವರು ಪಡೆದಿದ್ದಾರೆ. ಸೊ ಬೇಸಿಕಲಿ ಈ ಪೆಡ್ರೋ ಅಂತ ಹೇಳುವಂತ ಒಂದು ಏನು ಚಿತ್ರ ಅವರು ನಿರ್ಮಾಣ ಮಾಡಿದ್ದಾರೆ, ಇದರ ನಿರ್ಮಾಪಕರು ಯಾರು ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರಬಹುದು, ನಮ್ಮ ಕನ್ನಡದವರೇ ಆದಂತಹ ರಿಷಬ್ ಶೆಟ್ಟಿ. ಇವರು ನಿರ್ದೇಶಕರು ಕೂಡ ಹೌದು, ಆದರೆ ಈ ಚಿತ್ರವನ್ನು ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ, ಅಂದ್ರೆ ಅದರ ನಿರ್ಮಾಪಕರು ರಿಷಬ್ ಶೆಟ್ಟಿ ಅವರು. ಅದೇ ರೀತಿ ಪೆಡ್ರೋವನ್ನು ನಟೇಶ್ ಹೆಗ್ಡೆ ಅವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನು ನಿರ್ದೇಶನ ಮಾಡಿದ್ದಾರೆ. ಸೊ ಪೆಡ್ರೋ ಅಂತ ಹೇಳಿದ್ರೆ ಒಬ್ಬ ಮಧ್ಯಮ ವರ್ಗದ ಒಂದು ಎಲೆಕ್ಟ್ರಿಷಿಯನ್ ವೃತ್ತಿಯಲ್ಲಿರುವಂತಹ ಒಬ್ಬ ಹುಡುಗ ಒಂದು ಆಕ್ಸಿಡೆಂಟಲ್ ಕ್ರೈಸಿಸ್ ಅಥವಾ ಆಕಸ್ಮಿಕ ಅಪರಾಧಕ್ಕೆ ಒಳಗಾದಂತಹ ಸಂದರ್ಭದಲ್ಲಿ ಆ ಗ್ರಾಮೀಣ ವಲಯದ ಅವನ ಮನೆಯವರು, ಅವನ ಊರಿನವರು ಹೇಗೆ ಅದಕ್ಕೆ ಒಂದು ಪ್ರತಿಸ್ಪಂದಿಸ್ತಾರೆ ಅಂತ ಹೇಳುವಂತ ಹಿನ್ನೆಲೆಯಲ್ಲಿ ಈ ಪೆಡ್ರೋ ಅಂತ ಹೇಳುವಂತ ಚಲನಚಿತ್ರವು ರೂಪುಗೊಂಡಿದೆ. ಹಾಗೂ ಬೇಸಿಕಲಿ ಈ ಚಿತ್ರ ಇದೆಯಲ್ಲ, ಇಟ್ ವಾಸ್ ಆಲ್ಸೋ ಪ್ರೀಮಿಯರ್ಡ್ ಅಟ್ ದ ಬೂಸಾನ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್. ಅಂಡ್ ಅವರ ಹಿಂದೆ ಅಂದ್ರೆ ನಟೇಶ್ ಹೆಗ್ಡೆ ಅವ್ರ ಹಿಂದೆ ನಿರ್ದೇಶನ ಮಾಡಿದಂತ ಒಂದು ಕಿರುಚಿತ್ರ ಇದೆ ಕುರ್ಲಿ ಅಂತ ಹೇಳ್ಬಿಟ್ಟು, ಅದು ಕೂಡ ಹಲವಾರು ಇಂತಹ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಚಲನಚಿತ್ರಗಳಲ್ಲಿ ಅದು ನಾಮಿನಿ ಆಗಿದೆ, ಅಂದ್ರೆ ಪ್ರೀಮಿಯರ್ ಆಗಿದೆ, ನಾಮಿನಿ ಆಗಲಿಲ್ಲ, ಪ್ರೀಮಿಯರ್ ಆಗಿದೆ. ಸೊ ದಿಸ್ ಇಸ್ ಅಬೌಟ್ ಪೆಡ್ರೋ. ಅದಲ್ಲದೆ ಹಲವಾರು ಇತರ ಒಂದು ಪ್ರಶಸ್ತಿಗಳಿಗೆ ಸಂಬಂಧಿಸಿರುವಂತಹ ಒಂದು ಕಿರು ಮಾಹಿತಿ ಇಲ್ಲಿದೆ. ಮಹರ್ಷಿ ವಾಲ್ಮೀಕಿ ಜಯಂತಿ ಅಂಗವಾಗಿ ನೀಡುವ ಶ್ರೀ ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿಗೆ 2020 ಸಾಲಿಗೆ 5 ಸಾಧಕರು ಮತ್ತು 2021 ಸಾಲಿಗೆ 6 ಸಾಧಕರು ಸೇರಿ ಒಟ್ಟು 11 ಜನರನ್ನು ಆಯ್ಕೆ ಮಾಡಲಾಗಿದೆ. ಸೊ 2020ರಲ್ಲಿ ನಾವು ನೋಡಬಹುದು 5 ಜನ ಯಾರಂತ ಹೇಳಿದ್ರೆ ಡಾಕ್ಟರ್ KR ಪಾಟೀಲ್ ಶಿಕ್ಷಣ ಕ್ಷೇತ್ರ, BL ವೇಣು ಸಾಹಿತ್ಯ, ಗೌರಿ ಕೊರಗ ಸಮಾಜ ಸೇವೆ, ಮಾರಪ್ಪ ನಾಯ್ಕ್ ಸಂಘಟನೆ, ತಿಪ್ಪೇಸ್ವಾಮಿ H ಅಂದ್ರೆ ಸಿರಿಗೆರೆ ತಿಪ್ಪೇಶ್ ಅಂತ ಹೇಳಿಬಿಟ್ಟು ಅವರಿಗೆ ಸಮಾಜ ಸೇವೆ. ಅದೇ ರೀತಿ 2021ಕ್ಕೆ 6 ಮಂದಿ ಇದಕ್ಕೆ ಒಂದು ಭಾಜನರಾಗಿದ್ದಾರೆ. ಅವರು ಯಾರಂತ ಹೇಳಿದ್ರೆ KC ನಾಗರಾಜ್ ಸಮಾಜ ಸೇವೆ, ಲಕ್ಷ್ಮೀ ಗಣಪತಿ ಸಿದ್ದಿ ಸಮಾಜ ಸೇವೆ, ಪ್ರೊಫೆಸರ್ SR ನಿರಂಜನ್ ಶಿಕ್ಷಣ ಕ್ಷೇತ್ರ, ಭಟ್ರಹಳ್ಳಿ ಗೂಳಪ್ಪ ಸಮಾಜ ಸೇವೆ, ಅಶ್ವತ್ಥರಾಮಯ್ಯ ಸಮಾಜ ಸೇವೆ ಮತ್ತು ಜಂಬಯ್ಯ ನಾಯಕ್ ಸಮಾಜ ಸೇವೆ. ಅದೇ ರೀತಿ ಡಾಕ್ಟರ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಟ್ರಸ್ಟ್ ವತಿಯಿಂದ ನೀಡಲಾಗುವ ಈ ಸಾಲಿನ ಮಾಸ್ತಿ ಪ್ರಶಸ್ತಿಯು ಕೂಡ ಪ್ರಕಟಗೊಂಡಿದ್ದು 7 ಮಂದಿ ಸಾಧಕರನ್ನು ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಓಕೆ, ಅದರಲ್ಲಿ ಒಂದು ಡಾಕ್ಟರ್ BA ವಿವೇಕ್ ರಾಯ್ ಜಾನಪದ ಕ್ಷೇತ್ರದಲ್ಲಿ, ಜಯಂತ್ ಕಾಯ್ಕಿಣಿ ಕಾವ್ಯ, ವಿಮರ್ಶಕ ಮಾಧವ ಕುಲಕರ್ಣಿ ವಿಮರ್ಶೆಗೆ, ಕತೆಗಾರ R ವಿಜಯರಾಘವನ್ ಕಾವ್ಯ, ವಿಮರ್ಶಕಿ MS ಆಶಾದೇವಿ ಇವರಿಗೆ ವಿಮರ್ಶೆ ಕ್ಷೇತ್ರದಲ್ಲಿ, ಲೇಖಕಿ ವಸುಮತಿ ಉಡುಪ ಸೃಜನಶೀಲತೆ ಮತ್ತು HL ಪುಷ್ಪ ಕಾವ್ಯ ಇವರು ಅಂದ್ರೆ ಕಾವ್ಯ ಕ್ಷೇತ್ರದಲ್ಲಿ ಇವರು ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಇದೆ. ಸೊ ಇಲ್ಲಿ 3 ಸ್ಟೇಟ್ಮೆಂಟ್ಸ್ ಗಳನ್ನು ಕೊಟ್ಟಿದ್ದಾರೆ. ಓಕೆ, 116 ದೇಶಗಳ ಜಾಗತಿಕ ಆಹಾರ ಭದ್ರತೆ ಸೂಚ್ಯಾಂಕ 2021ರಲ್ಲಿ ಭಾರತ 71ನೇ ಸ್ಥಾನದಲ್ಲಿದೆ ಅಂತ ಹೇಳ್ತಾ ಇದೆ. ಮೊದಲನೇ ಸ್ಟೇಟ್ಮೆಂಟ್. Out of 116 countries, India is ranked as at 71st position in the Global Food Security Index of 2021 ಅಂತ ಹೇಳ್ತಾ ಇದೆ. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ GFS ಅಂದ್ರೆ ಜಾಗತಿಕ ಆಹಾರ ಭದ್ರತೆಯಲ್ಲಿ ಭಾರತದ ಒಟ್ಟಾರೆ ಸ್ಕೋರ್ 58.2 ಅಂಕಗಳು ಅಂತ ಇದೆ. ಹಾಗೂ ಮೂರನೇ ಸ್ಟೇಟ್ಮೆಂಟ್ ಅಲ್ಲಿ ಈ ಸೂಚ್ಯಾಂಕದಲ್ಲಿ ಭಾರತವು ಪಾಕಿಸ್ತಾನ ಮತ್ತು ಶ್ರೀಲಂಕಾಗಿಂತ ಕೆಳಗೆ ಇದೆ ಅಂತ ಇದೆ. ಸೊ ಹಿಯರ್ ದ ರೈಟ್, ಇಲ್ಲಿ ಯಾವ ಹೇಳಿಕೆ ಸರಿ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಯಾವ ಹೇಳಿಕೆಗಳು ಕೂಡ ಸರಿ ಇಲ್ಲ, ಅಂದ್ರೆ ಆಲ್ ದ 3 ಸ್ಟೇಟ್ಮೆಂಟ್ಸ್ ಆರ್ ರಾಂಗ್. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್. ಯಾಕೆ ಇಲ್ಲಿ ಏನು ಈ ಸ್ಟೇಟ್ಮೆಂಟ್ಗಳಲ್ಲಿ ತಪ್ಪು ಅಂತ ಹೇಳಿದ್ರೆ, ಭಾರತಕ್ಕೆ ಖಂಡಿತವಾಗಿ 71ನೇ ಸ್ಥಾನ ಸಿಕ್ಕಿದೆ ಹೌದು, ಆದ್ರೆ ಅದು 116 ದೇಶಗಳ ಪೈಕಿಯಲ್ಲಿ ಅಲ್ಲ, 113 ದೇಶಗಳ ಪೈಕಿಯಲ್ಲಿ. ಸೊ ಸ್ಟೇಟ್ಮೆಂಟ್ ಅಂತ ಬರುವಾಗ ಪ್ರತಿಯೊಂದು ಅಂಶವನ್ನು ನಾವಿಲ್ಲಿ ಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ. ಸೊ 71st ಪೊಸಿಷನ್ ಎಸ್, ಸೊ ಒಮ್ಮಿಂದೊಮ್ಮೆಲೆ ಅದು ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ನಾವು ಅನ್ಕೊಂಡ್ಬಿಡ್ತೇವೆ, ಬಟ್ ಇತರ ಆ ಮಾಹಿತಿಯನ್ನು ಕೂಡ ನಾವು ಅವಲೋಕನ ಮಾಡಬೇಕಾಗ್ತದೆ. ಸೊ ಇಲ್ಲಿ 113 ದೇಶಗಳ ಪೈಕಿ ಭಾರತ 71ನೇ ಸ್ಥಾನದಲ್ಲಿದೆ. ಅದಲ್ಲದೆ ಈ ಒಂದು ಜಾಗತಿಕ ಆಹಾರ ಭದ್ರತೆಯಲ್ಲಿ ಭಾರತದ ಒಟ್ಟಾರೆ ಸ್ಕೋರ್ ಎಷ್ಟು ಪಡೆದಿದೆ ಅಂತ ಹೇಳಿದ್ರೆ ಇಟ್ ಈಸ್ 57.2 ನಾಟ್ 58.2. ಸೊ ಹಾಗಾಗಿ ಆ ಎರಡನೇ ಸ್ಟೇಟ್ಮೆಂಟ್ ಕೂಡ ತಪ್ಪಾಗ್ತದೆ. ಅದಲ್ಲದೆ ಮೂರನೇ ಸ್ಟೇಟ್ಮೆಂಟ್ ಯಾಕೆ ತಪ್ಪು ಅಂತ ಹೇಳಿದ್ರೆ, ಈ ಸೂಚ್ಯಾಂಕದಲ್ಲಿ ಭಾರತವು ಪಾಕಿಸ್ತಾನ ಮತ್ತು ಶ್ರೀಲಂಕಾದ ಸ್ಕೋರ್ಗಿಂತ ಮೇಲ್ಗಡೆ ಇದೆ, ಇಲ್ಲಿ ಕೆಳಗಡೆ ಇದೆ ಅಂತ ಇದೆ. ಇಟ್ ಈಸ್ ನಾಟ್
below their score. India is above, the score is above Pakistan and Sri Lanka. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ತಪ್ಪಾಗಿದೆ. ಸೊ ಇಲ್ಲಿ ನಾವು ನೋಡ್ಬೋದು, ಸೊ 113 ದೇಶಗಳ ಒಂದು ಜಾಗತಿಕ ಆಹಾರ ಭದ್ರತೆ ಸೂಚ್ಯಾಂಕದಲ್ಲಿ ಭಾರತವು 71ನೇ ಸ್ಥಾನದಲ್ಲಿದೆ. ಹಾಗೂ ಭಾರತದ ಒಟ್ಟಾರೆ ಸ್ಕೋರ್ ಎಷ್ಟಂತ ಹೇಳಿದ್ರೆ 57.2. ಸೊ ಪಾಕಿಸ್ತಾನ ಎಲ್ಲ ನೀವು ನೋಡ್ಬೋದು 75ನೇ ಸ್ಥಾನ, ಶ್ರೀಲಂಕಾ 77ನೇ ಸ್ಥಾನ, ನೇಪಾಳ 79th ಪೊಸಿಷನ್, ಬಾಂಗ್ಲಾದೇಶ 84ನೇ. ಬಟ್ ನಮ್ಮ ಇಮಿಡಿಯೇಟ್ ನೇಬರ್ ಚೀನಾ ಮಾತ್ರ 34ನೇ ಸ್ಥಾನದಲ್ಲಿದೆ. ಸೊ ಈ GFS ಸೂಚ್ಯಾಂಕ ಅಂದ್ರೆ ಜಾಗತಿಕ ಆಹಾರ ಭದ್ರತೆಯ ಸೂಚ್ಯಾಂಕ ಇದೆಯಲ್ಲ, ಇದು ಲಂಡನ್ ಮೂಲದ ಅರ್ಥಶಾಸ್ತ್ರಜ್ಞರ ಒಂದು ಪ್ರಭಾವದಿಂದ ಒಂದು ವಿನ್ಯಾಸಗೊಳಿಸಲಾಗಿದೆ ಮತ್ತು ಇದನ್ನು ನಿರ್ಮಿಸಲಾಗಿದೆ. ಮತ್ತು ಇದನ್ನು ಕೋರ್ಟೆವಾ ಆಗ್ರಿಸೈನ್ಸ್ ಇದು ಪ್ರಾಯೋಜಿಸಿದೆ. ಹಾಗೂ 2021ರ ಈ ಒಂದು ಜಾಗತಿಕ ಆಹಾರ ಭದ್ರತೆ ಸೂಚ್ಯಾಂಕದ 10ನೇ ಆವೃತ್ತಿಯಾಗಿದೆ ಇದು. ಹಾಗೂ ಇದನ್ನು ಪ್ರತಿ ವರ್ಷ ಇದನ್ನು ಪ್ರಕಟಿಸ್ತಾ ಇದ್ದಾರೆ. ಇದು ಆದಾಯ ಮತ್ತು ಆರ್ಥಿಕ ಅಸಮಾನತೆ ಸೇರಿದಂತೆ 58 ಅನನ್ಯ ಆಹಾರ ಭದ್ರತಾ ಸೂಚಕಗಳನ್ನು ಅದು ಪರಿಗಣಿಸ್ತದೆ. ಸೊ ಅದರ ಆಧಾರದಲ್ಲಿ ಆ ದೇಶಗಳಿಗೆ ಸ್ಕೋರ್ ಅನ್ನೆಲ್ಲ ಕೊಡ್ತಾ ಇರ್ತಾರೆ. ಸೊ ಒಟ್ಟಾರೆಯಾಗಿ ಈ ಒಂದು ಜಾಗತಿಕ ಆಹಾರ ಭದ್ರತೆಯ ಒಂದು ಸ್ಕೋರ್ ಅಲ್ಲಿ ಫ್ರಾನ್ಸ್ ಮತ್ತು USA ಒಟ್ಟಾರೆ 77.8 ಮತ್ತು 80, ಅಂದ್ರೆ ಫಸ್ಟ್ ಫ್ರಾನ್ಸ್ ಇದೆ ಫಸ್ಟ್ ಪ್ಲೇಸ್ ಅಲ್ಲಿ, ಹಾಗೂ 2ನೇ ಪ್ಲೇಸ್ ಅಲ್ಲಿ USA ಇದೆ. ಸೊ ಇದು ಫಸ್ಟ್ ಫ್ರಾನ್ಸ್, 2ನೇದು USA. 6ನೇ ಪ್ರಶ್ನೆ ಹೀಗಿದೆ: ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಇಟ್ ಇಸ್ ಅ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ ಆಫ್ ರಿಸರ್ಚ್ ಅಂಡ್ ಟೆಕ್ನಾಲಜಿ. ಸೊ ಈ ಸಂಸ್ಥೆ ಸಂಶೋಧನಾ ಅಧ್ಯಯನದ ಪ್ರಕಾರ ಎಪಿಲೆಪ್ಸಿ ಗುಣಪಡಿಸಲು ಯಾವ ಹಣ್ಣು ಸಕಾರಾತ್ಮಕವಾದ ಫಲಿತಾಂಶಗಳನ್ನು ತೋರಿಸುತ್ತದೆ ಅಂತ ಹೇಳಿ ಸಾಬೀತುಪಡಿಸಿದೆ. ಆಸ್ ಪರ್ ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ರಿಸರ್ಚ್ ಸ್ಟಡೀಸ್, ವಿಚ್ ಫ್ರೂಟ್ ಇಸ್ ಶೋಯಿಂಗ್ ಪಾಸಿಟಿವ್ ರಿಸಲ್ಟ್ಸ್ ಫಾರ್ ದ ಕ್ಯೂರ್ ಆಫ್ ಎಪಿಲೆಪ್ಸಿ. ಎಪಿಲೆಪ್ಸಿ ಅಂತ ಹೇಳಿದ್ರೆ ಅಪಸ್ಮಾರ ಅಥವಾ ಮೂರ್ಛೆ ರೋಗ ಅಂತ ನಾವೇನು ಹೇಳ್ತೇವೆ ನೋಡಿ, ಆ ರೋಗಕ್ಕೆ ಎಪಿಲೆಪ್ಸಿ ಅಂತ ಹೇಳ್ತೇವೆ. ಕಾಮನ್ ಟರ್ಮಿನಾಲಜೀಸ್ ಅಲ್ಲಿ ಫಿಟ್ಸ್ ಅಂತ ಏನು ಹೇಳ್ತೇವೆ ನೋಡಿ, ಅದಕ್ಕೂ ಕೂಡ ಹೇಳ್ತೇವೆ ಜನರಲ್ ಆಗಿ. ಸೊ ಇಲ್ಲಿ ಯಾವ ಹಣ್ಣು ಇದಕ್ಕೆ ಸಕಾರಾತ್ಮಕವಾದ ಫಲಿತಾಂಶವನ್ನು ತೋರಿಸ್ತದೆ ಅಂತ ಹೇಳಿದ್ರೆ, ದ ರೈಟ್ ಆನ್ಸರ್ ಈಸ್ ಪೊಮೊಗ್ರಾನೆಟ್ ಅಥವಾ ದಾಳಿಂಬೆ. ಸೊ ಇದು ನೋಡಿ ಡೆಕಾನ್ ಹೆರಲ್ಡ್ ಅಲ್ಲಿ ಬಂದಿರುವಂತಹ ಒಂದು ನ್ಯೂಸ್ ಐಟಮ್. ಸೊ ಪೊಟೆನ್ಷಿಯಲ್ ಎಪಿಲೆಪ್ಸಿ ಕ್ಯೂರ್ ಇನ್ ಪೊಮೊಗ್ರಾನೆಟ್, says Indian Institute Science researchers, which shows positive results. An ongoing research by the team has now resulted in an important discovery, a potential cure for epilepsy ಅಂತ ಹೇಳಿಬಿಟ್ರು. ಸೊ ಹಾಗಾಗಿ ಇವರ ಸಂಶೋಧನೆಯ ಈ ಒಂದು ಪ್ರಭಾವದಿಂದಾಗಿ ಈ ದಾಳಿಂಬೆ ಹಣ್ಣಿನ ಸೇವನೆ ಈ ಒಂದು ಅಪಸ್ಮಾರ ರೋಗಕ್ಕೆ ಒಂದು ಸಕಾರಾತ್ಮಕವಾದಂಥ ಒಂದು ಅಂದ್ರೆ ಒಂದು ಪೊಟೆನ್ಷಿಯಲ್ ಕ್ಯೂರ್, ಅದನ್ನು ಗುಣಪಡಿಸಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳುವಂಥ ಒಂದು ವಿವರವನ್ನು ಆ ಒಂದು ತಮ್ಮ ನ್ಯೂಸ್ ಐಟಮ್ ಅಲ್ಲಿ ತೋರಿಸಿರ್ತಾರೆ. ಸೊ ಬೇಸಿಕಲಿ ಎಪಿಲೆಪ್ಸಿ ಅಂದ್ರೆ ಏನು? ಸೊ ಇದು ಒಂದು ಕೇಂದ್ರ ನರಮಂಡಲಕ್ಕೆ ಸಂಬಂಧಿಸಿದ ಒಂದು ನ್ಯೂನತೆ. ಇಟ್ಸ್ ಬೇಸಿಕಲಿ ಅ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಡಿಸಾರ್ಡರ್ ಇನ್ ವಿಚ್ ದ ಬ್ರೈನ್ ಆಕ್ಟಿವಿಟಿ ಬಿಕಮ್ಸ್ ಅಬ್ನಾರ್ಮಲ್. ಸೊ ನಮ್ಮ ಮೆದುಳಿನ ಒಂದು ಕಾರ್ಯಾತ್ಮಕತೆ ಏನಿದೆ ಅದು ಒಂದು ರೀತಿ ಅಬ್ನಾರ್ಮಲ್ ಅಂತ ಆಗ್ತದೆ. ಸೊ ಆ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಆ ವ್ಯಕ್ತಿಗೆ ಮೂರ್ಛೆ ಹೋಗುವಂಥದ್ದು, ಒಂದು ರೀತಿ ವೈಬ್ರೇಷನ್ ಆಗುವಂಥದ್ದು, ಒಂದು ರೀತಿ ಸೀಜರ್ಸ್ ಬರುವಂಥದ್ದು, ಅನ್ಯೂಶುವಲ್ ಆಗಿ ಬಿಹೇವ್ ಮಾಡುವಂಥದ್ದು. ಸೊ ಕೆಲವು ಸಲ ಗೊತ್ತಿಲ್ಲದೆ ಅವರು ಮೂರ್ಛೆ ಹೋಗುವಂಥದ್ದು ಇದ್ದಕ್ಕಿದ್ದಾಗೆ. ಸೊ ಈ ರೀತಿ ಸ್ಪೆಷಲಿ ಫಿಟ್ಸ್ ರೋಗಿಗಳನ್ನು ಹೇಗೆ ಕಾಣ್ತೇವೆ ನೋಡಿ, ಆ ರೀತಿಯಾಗಿ. ಸೊ ಬೇಸಿಕಲಿ in neurological disorder, ನಮ್ಮ ದೇಶಕ್ಕೆ ಸಂಬಂಧಿಸಿದಾಗೆ ಎಪಿಲೆಪ್ಸಿ is a fourth common neurological disorder and it affects all the people and it affects people of all ages. ಸೊ ಹೆಚ್ಚಿನ ಎಲ್ಲ ಒಂದು ವಯಸ್ಕರಲ್ಲೂ ಕೂಡ ಇದನ್ನು ನಾವು ಕಾಣ್ತೇವೆ. ಕೆಲವು ಸಲ ಸಣ್ಣ ಮಕ್ಕಳಲ್ಲೂ ಕೂಡ ಕಾಣ್ತೇವೆ, ಮಧ್ಯ ವಯಸ್ಕರಲ್ಲೂ ಕಾಣ್ತೇವೆ, ಹಾಗೆ ಹಿರಿಯ ವೃದ್ಧರಲ್ಲೂ ಕೂಡ ಕಾಣ್ತೇವೆ. ಸೊ ಈ ಎಪಿಲೆಪ್ಸಿ ಅಂತ ಹೇಳಿದ್ರೆ ಇದು ಸರಿಯಾದ ರೀತಿಯಲ್ಲಿ ಐಡೆಂಟಿಫಿಕೇಶನ್ ಮಾಡದೇ ಹೋಗುವಂಥದ್ದು. ಸ್ಪೆಷಲಿ ಗ್ರಾಮೀಣ ವಲಯದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಇದಕ್ಕೆ ಇನ್ನಿತರವಾದಂತಹ ಒಂದು ಸಾಮಾಜಿಕ ಒಂದು ರೀತಿಯ ಕಟ್ಟುಪಾಡುಗಳ ಆಧಾರದಲ್ಲಿ ಈ ಒಂದು ರೋಗವನ್ನು ಅವರು ಕ್ಯೂರ್ ಮಾಡುವಂತ ಇದಕ್ಕೆ ಹೋಗ್ತಾರೆ. ಕಬ್ಬಿಣ ಇಟ್ಕೊಳ್ಳೋದು, ಮತ್ತೆ ಏನೋ ದೆವ್ವ ಪಿಶಾಚಿ ಅಂತ ಹೇಳಿಬಿಟ್ಟು ಅವರಿಗೆ ಏನಾದರೂ ಇತರ ಸಾಂಪ್ರದಾಯಿಕ ವ್ಯವಸ್ಥೆಗಳಿಗೆ ಸಂಬಂಧಿಸಿದಾಗೆ ಶುಶ್ರೂಷೆಯನ್ನು ಮಾಡುವಂಥದ್ದು. ಸೊ ಅವೆಲ್ಲ ಸರಿಯಲ್ಲ ಅಂತ ಹೇಳಿಕ್ ಬರೋದಿಲ್ಲ, ಅದು ಅವರವರ ನಂಬಿಕೆ. ಬಟ್ ಈ ರೀತಿಯಾಗಿ ಅದು ಕೆಲವು ಸಲ ಡಯಾಗ್ನೈಸ್ ಆಗದೆ ಹೋಗುವಂತ ಒಂದು ಚಾನ್ಸಸ್ ಕೂಡ ಇರ್ತದೆ. ಸೊ ಹಾಗಾಗಿ ಇಟ್ ಈಸ್ ಅ ಫೋರ್ತ್ ಕಾಮನ್ ನ್ಯೂರಲಾಜಿಕಲ್ ಡಿಸಾರ್ಡರ್. ಸೊ ಇದಿಷ್ಟು ಹೇಳ್ತಾ ಐ ಥಿಂಕ್ ಸೊ ಇಟ್ ಈಸ್ ಟೈಮ್ ಟು ಎಂಡ್ ದ ಕ್ಲಾಸ್. Thank you for watching, and students, if you like the video, kindly share and also give your comments. ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ, ಹಾಗೂ ನಿಮ್ಮ ಇತರ ಆಸ್ಪಿರೆಂಟ್ಸ್ ಜೊತೆ, ಫ್ರೆಂಡ್ಸ್ ಜೊತೆ ಕೂಡ ಈ ಚಾನೆಲ್ ಬಗ್ಗೆ ತಿಳಿಸಿ ಮತ್ತು ಶೇರ್ ಮಾಡಿ. ಹಾಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಸೆಷನ್ ಅನ್ನು ಇಲ್ಲೇ ನಾನು ಮುಗಿಸ್ತೇನೆ. ನಾಳೆ ಇನ್ನಷ್ಟು ಹೊಸ ವಿಚಾರಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿ ತನಕ ಟೇಕ್ ಕೇರ್ and have a nice day.